ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ 1 ಕಪ್ ಸಾಬುದಾನದಲ್ಲಿ ಈ ರೀತಿಯಾದಂತಹ ರೊಟ್ಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನನ್ನ ಚಾನೆಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎಲ್ಲರೂ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾದಂತಹ ರೆಸಿಪಿ, ಈಸಿಯಾಗಿ ಕೂಡ ನೀವು ಮಾಡ್ಕೊಳ್ಬೋದು ಕೇವಲ 10 ನಿಮಿಷದಲ್ಲಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಸಾಬುದಾನನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು. ನೀವು ಅದನ್ನು ಒಂದು ಪಾತ್ರೆಗೆ ಈ ಥರ ನೈಸಾಗಿ ಪೌಡ್ರ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ತರಿಯಾಗಲ್ಲ, ಪೂರ್ತಿಯಾಗಿ ನೈಸ್ ಆಗಬೇಕು. ನಂತರ ನಾನಿಲ್ಲಿ 2 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ನೀವು ತುರ್ಕೋಬೇಕಾಗತ್ತೆ. ನೋಡಿ, ಈ ಥರ ನೀಟಾಗಿ ತುರ್ಕೋಬೇಕು. ಸ್ಮ್ಯಾಶ್ ಮಾಡೋಕ್ಕೆ ಬಂದರೂ ಕೂಡ ಪರವಾಗಿಲ್ಲ, ಬಟ್ ತುರ್ಕೊಳ್ಳೋದ್ರಿಂದ ಚೆನ್ನಾಗಿ ಗಟ್ಟಿ ದಪ್ಪ ಪೀಸ್ ಬರೋದಿಲ್ಲ. ಹಾಗಾಗಿ ತುರಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೋಬೇಕು. ನೋಡಿ, ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಈ ಥರ ನೀರನ್ನು ಆ್ಯಡ್ ಮಾಡಿಕೊಂಡು ನೀವು ಚೆನ್ನಾಗಿ ಈ ಥರ ಇದು ಮಾಡಬೇಕು, ನಾದ್ಕೋತಾ ಇರಬೇಕು. ಎಷ್ಟಾಗುತ್ತೆ ಅಷ್ಟು ನೀರನ್ನು ಮೊದಲಿಗೆ ಸೇರಿಸ್ತಾನೆ ಇರಬೇಕು. ನೀರನ್ನು ನೋಡ್ಕೊಂಡು ಸೇರಿಸ್ಕೋಬೇಕು. ಸ್ವಲ್ಪ ಗಟ್ಟಿ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಮತ್ತೆ ಸ್ವಲ್ಪ ನೀರನ್ನು ನೀವು ಸೇರಿಸ್ಕೊಳ್ಬೇಕು. ಹೇಗೆ ಅದು ನಾವು ಲಟ್ಟಿಸ್ತೀವಲ್ವ ಚಪಾತಿನ ನಾವು ಹೇಗೆ ಲಟ್ಟಿಸ್ಬೇಕಾದ್ರೆ ಆ ಹಿಟ್ಟು ಎಷ್ಟು ಸಾಫ್ಟ್ ಇರುತ್ತೋ ಅಷ್ಟು ಸಾಫ್ಟ್ ಬರೋವರೆಗೂ ನೀವು ಈ ಥರ ನೋಡಿ, ಈ ಥರ ಮಾಡ್ಕೊಳ್ಬೇಕು. ನೋಡಿ, ಈಗ ನಿಮ್ಗೆ ಅನಿಸುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ, ಈ ಥರ ಮುಟ್ಟಿದ್ರೆ ಚಪಾತಿ ಹಿಟ್ಟು ನಾವು ಮುಟ್ತೀವಲ್ಲ ಆ ಥರ. ಒಂದು 10 ನಿಮಿಷ ಇದನ್ನು ನೆನೆಕ್ಕೆ ಇಟ್ಬಿಡೋಣ. ನೋಡಿ, ಇವಾಗ ಚೆನ್ನಾಗಿದು ನೆಂದಿದೆ. ಯಾಕಂದರೆ ಸಾಬುದಾನ ಪೌಡ್ರೆಲ್ಲ ಹಾಕಿರೋದ್ರಿಂದ ಎಕ್ಸ್ಪೈಂಡ್ ಆಗೋದಿದ್ರೆ ಆಗುತ್ತೆ. ನೋಡಿ, ಈ ಥರ ಉಂಡೆಗಳನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ದೊಡ್ಡ ಉಂಡೆನೇ ತೊಗೊಳ್ಳಿ. ಸ್ವಲ್ಪ ಚಪಾತಿ ಉಂಡೆಕ್ಕಿಂತ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ. ತಿನ್ನೋದಕ್ಕಂತೂ ತುಂಬ ಟೇಸ್ಟಿ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಈ ಸಾಬುದಾನ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಯಾವುದೇ ತರಹದ ಗ್ರೇವಿ ಜೊತೆಗೂ ಚೆನ್ನಾಗಿರುತ್ತೆ. ನೋಡಿ, 1 ಉಂಡೆನ ತೊಗೊಂಡು ನಾನು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ಏನು ಸ್ಟಿಕ್ಕಿಯಾಗಿ ಕೂಡ ಬರೋದಿಲ್ಲ. ಇದು ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ನೋಡಿ ಯಾವ ರೀತಿಯಾಗಿ ಬರ್ತದೆ ಅಂತ, ಸ್ಟಿಕ್ಕಿನೇ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ನೋಡಿ, ನಾನು ಕೈಯಲ್ಲಿ ಹೇಗೆ ಟ್ರಾನ್ಸ್ಪರೆಂಟಾಗಿ ಬಂತು ನೋಡಿ. ಈ ರೀತಿಯಾದಂತಹ ನೀವು ರೊಟ್ಟಿನ ಈಸಿಯಾಗಿ 5ರಿಂದ 10 ನಿಮಿಷದಲ್ಲಿ ಮಾಡ್ಕೊಂಡು ಬಿಡ್ಬೋದು. ನೋಡಿ, ಈ ರೀತಿ ಕಾದಿರುವಂಥ ಫುಲ್ಲು ತವಾ ಚೆನ್ನಾಗಿ ಕಾದಿರಬೇಕು. ಕಾದಿರುವಂತಹ ತವಾ ಮೇಲೆ ನೀವು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವು ಎಣ್ಣೆ ಬೇಕಂದರೆ ನೀವು ಎಣ್ಣೆ ಉಪಯೋಗಿಸ್ಕೋಬೋದು, ಇಲ್ಲ ಅಂದರೆ ಬೇಡ. ನೋಡಿ, ಈ ಥರ 2 ಕಡೆನೂ ನೀವು ಚೆನ್ನಾಗಿ ಈ ಥರ ಕಾಯಿಸ್ಕೋಬೇಕು. ಹೇಗೆ ಚಪಾತಿ ಉಬ್ಬಿ ಬರುತ್ತಲ್ವ ಆ ರೀತಿಯಾಗಿ ಉಬ್ಬಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ನೋಡಿ, ಈಗ ರೆಡಿಯಾಗಿದೆ. ಇದೇ ರೀತಿಯಾದಂತಹ ಸಾಬುದಾನ ರೊಟ್ಟಿನ ಆರಾಮಾಗಿ ನೀವು 5 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ಗಾಗಲಿ ಲಂಚ್ಗಾಗಲಿ ನೀವು ಮಾಡ್ಕೊಳ್ಬಿಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು